ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷದಲ್ಲಿ ಮಹಾಲಯ ಪಕ್ಷ, ಮಹಾಲಯ ಪಕ್ಷದ ಅಮಾವಾಸ್ಯೆ, ಪಿತೃಪಕ್ಷದ ಅಮಾವಾಸ್ಯೆ. ಇದು ನಾನಾ ರೀತಿ. ಅಕ್ಟೋಬರ್ 2ನೇ ತಾರೀಕು ಬುಧವಾರ ದಿವಸದಲ್ಲಿ ಪಿತೃಪಕ್ಷದ ವಿಶೇಷಗಳನ್ನು ಒಂದಷ್ಟು ಜನಗಳಿಗೆ ತಿಳಿಸೋಣ ಅಂತ. ಪ್ರಥಮವಾಗಿ ಪಿತೃಪಕ್ಷ ಅಂದರೆ ಏನು, ಪಿತೃಪಕ್ಷದ ಆಚರಣೆಗಳು ಹೇಗೆ, ಪಿತೃಪಕ್ಷದ ಆಚರಣೆಗಳು ಯಾವ ಕಾಲದಲ್ಲಿ ಮಾಡಬೇಕು, ಪಿತೃಪಕ್ಷದ ಆಚರಣೆಗೆ ವಿಧಾನಗಳು ಹೇಗೆ, ಪಿತೃಪಕ್ಷದ ಆಚರಣೆಗಳು ಯಾವ ಕಾಲದಲ್ಲಿ ಯಾರು ಮಾಡಬೇಕು ಮನೆಯಲ್ಲಿ, ಅದನ್ನು ಮಾಡೋದ್ರಿಂದ ಅದಕ್ಕೆ ಒಂದಷ್ಟು ಊಟ ಉಪಚಾರಗಳು ಹೇಗೆ, ಇದೆಲ್ಲ ವಿಸ್ತಾರವಾಗಿ ಒಂದಷ್ಟು ಸಮಸ್ಯೆಗಳಿಗೆ ವಿಚಾರಗಳನ್ನು ತಿಳಿಸೋಣ ಅಂತ. ಪ್ರಥಮವಾಗಿ ಪಿತೃಪಕ್ಷ ಅಂದರೆ ಭಾದ್ರಪದ ಮಾಸದ ಕೊನೆಯ ಅಮಾವಾಸ್ಯೆ ದಿವಸದಲ್ಲಿ ಮಹಾಲಯ ಪಕ್ಷ ಅಂತ ಹೇಳ್ತೀವಿ. ಈ ಒಂದು ಪಕ್ಷದಲ್ಲಿ ಎಲ್ಲ ದೇವತೆಗಳು, ಎಲ್ಲ ಒಂದಷ್ಟು ದೇವಾನುದೇವತೆಗಳಿಗೆ ವಿಶೇಷ ದೇವತೆಗಳಲ್ಲಿ ನೋಡುವಂಥದ್ದು ಪಿತೃದೇವತೆಗಳನ್ನ. ಪಿತೃದೇವತೆಗಳು ಅರ್ಥಾತ್ ಅಂತಂದ್ರೆ ಯಾರ ಕುಟುಂಬದಲ್ಲಿ ಗತಿಸಿರ್ತಾರೋ ಅಂದ್ರೆ ದೈವಾಧೀನರಾಗಿರ್ತಾರೋ ಅವರ ಹಿರಿಯರೆತ್ರು ಅಂತಾನೆ ಹೇಳುವಂಥದ್ದು ಆಡು ಭಾಷೆಯಲ್ಲಿ. ಹಿರಿಯರನ್ನ ಪಿತೃದೇವತೆಗಳು ಅಂತ ಹೇಳುವಂಥದ್ದು. ಇವರಿಗೆ ಊಟ ಉಪಚಾರಗಳನ್ನು ಕೊಡತಕ್ಕದ್ದು. ಅದಕ್ಕೆ ಮಹಾಲಯದಲ್ಲಿ ಪಿಂಡ ಪ್ರದಾನ ಅಂತ ಹೇಳ್ತೀವಿ. ಈ ಪಿಂಡ ಪ್ರದಾನ ಮಾಡುವಂಥದ್ದು ಸದ್ಗತಿ ಹೊಂದಿಲ್ಲ ಅನ್ನೋದವರಿಗೆ. ಸದ್ಗತಿ ಅರ್ಥಾತ್ ಈಗ ಮೊದಲನೇ ತಿಳಿಸಿಕೊಡೋ ಪ್ರಕಾರದಲ್ಲಿ ಅವತ್ತಿನ ದಿವಸದಲ್ಲಿ ಎಲ್ಲ ಕಡೆ ಪ್ರತಿ ಒಂದು ಕುಟುಂಬದಲ್ಲಿ ಒಬ್ಬರು ಗತಿಸೇ ಇರ್ತಾರೆ. ಆ ಗತಿಸಿರುವಂತವರಿಗೆ ಊಟ ಉಪಚಾರ ಕೊಡುವಂತ ವಿಶೇಷ ದಿವಸದಲ್ಲಿ ಮೊದಲನೇದಾಗಿ ಏನು ಮಾಡ್ಕೊಂಡಿರ್ತಾರೆ, ಹೆಣ್ಣು ಮಕ್ಕಳು ಅಂದ್ರೆ ಅಜ್ಜಿ, ನಿಮ್ಮ ಮುತ್ತಜ್ಜಿ, ತಾಯಿ, ತಂಗಿ, ಅಥವಾ ಅನಾಚರಿಕವಾಗಿ ಯಾರೊಬ್ಬರು ಆಕ್ಸಿಡೆಂಟ್ ತೀರೋಗಿರೋಂಥದ್ದು, ಅಥವಾ ಅವ್ರ ಕೈಯಲ್ಲಿ ಅವರ ಪ್ರಾಣ ದಹನ ಮಾಡ್ಕೊಂಡಿರೋಂಥದ್ದು, ಈ ತರ ಹೆಣ್ಣು ಮಕ್ಕಳುಗಳಿದ್ರೆ ಅವರ ಪದ್ಧತಿ ಪ್ರಕಾರ ಒಂದು ಕಲಶದ ಮುಂದೆ ಅವರಿಗೆ ಬೇಕಾದಂತಷ್ಟು ಉಪಚಾರಗಳು, ಅಂದ್ರೆ ಅವರು ಇದ್ದಾಗ ಏನು ಇಷ್ಟಪಡ್ತಿರ್ತಾರೋ ಊಟ ಉಪಚಾರಗಳು, ಅವರಿಗೆ ಒಂದಷ್ಟು ವಸ್ತ್ರಗಳು, ಅವರ ಹೆಸರಿನಲ್ಲಿ ಒಂದಷ್ಟು ಜನಗಳಿಗೆ ಕರೆದು ಊಟ ಮಾಡಿ ಅನ್ನೋಂಥದ್ದು. ಗಂಡು ಮಕ್ಕಳು ಯಾರು ತೀರೋಗಿರ್ತಾರೆ, ಅವರು ಹೇಳೋದು ಯಾವುದೇ ಒಂದು ಆಯುಸ್ಸು ತುಂಬಿ ತೀರೋಗುವಂಥದ್ದು, ಅಥವಾ ಹಾಗೆ ಮುಂದೆ ತೀರೋಗಿರೋಂಥದ್ದು. ಇದನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಒಂದು ನಾರಾಯಣ, ಒಂದು ಗರುಡೋಪನಿಷತ್, ಒಂದು ಗರುಡ ಪುರಾಣಗಳ ಪ್ರಕಾರದಲ್ಲಿ ಶ್ರಾದ್ದ ಧರ್ಮ. ಶ್ರಾದ್ದ ಅಂದ್ರೆ ಏನು ಅಂದ್ರೆ ಅವರಿಗೂ ನಮ್ಮದೆಲ್ಲ ಗತಿಸಿರುವವರಿಗೆ ಕೊಡುವಂಥದ್ದು ತಿಲತರ್ಪಣ ಅಂತ ಹೇಳ್ತೀವಿ. ಒಂದು ದರ್ಬೆ, ಒಂದಿಷ್ಟು ಎಳ್ಳು, ಒಂದಷ್ಟು ಪಿಂಡ, 3 ಪಿಂಡಗಳು ಅಥವಾ ಒಂದು ಬ್ರಹ್ಮಪಿಂಡ ಅಂತೇಳಿ ಪಿಂಡ ಪ್ರದಾನಗಳನ್ನ ಮಾಡಂಥದ್ದು ವಿಶೇಷಗಳು. ಇದನ್ನ ಎಲ್ಲರೂ ಮಾಡತಕ್ಕದ್ದು. ಯಾಕೆ ಅಂತಂದ್ರೆ ಯಾರು ತೀರಿ ಹೋಗುವಂಥದ್ದು ಆಯಸ್ಸನ್ನು ತುಂಬಿ ತೀರುವುದವರಿಗೆ ಆಸ್ ಇಟ್ ಸಂಸ್ಕಾರ ಮಾಡ್ತಾರೆ. 14ನೇ ದಿನ 11ನೇ ದಿನಕ್ಕೆ ಅವರಿಗೆ ಒಂದಷ್ಟು ಶ್ರಾದ್ದ ಕರ್ಮ ಮಾಡ್ತಾರೆ, ಒಂದಷ್ಟು ತಿಥಿ ಕರ್ಮ, ಏಕಾದಶ ದಿನದಲ್ಲಿ ಪುಣ್ಯಾಹ ಮಾಡ್ಕೊಂಡು ಅವ್ರನ್ನ ಒಟ್ಟು ಸೇರಿಸುವಂಥದ್ದು. ಒಂದು ವರ್ಷದಲ್ಲಿ 365 ದಿವಸದಲ್ಲಿ ಈ ಪಿತೃಪಕ್ಷದ 15 ದಿವಸ, ಈಗ ಹೋದ ಹುಣ್ಣಿಮೆಯಿಂದ ಬರುವಂತಹ ಶುಕ್ಲ ಪಕ್ಷದ ಒಂದಷ್ಟು ಕೃಷ್ಣ ಪಕ್ಷದ ಅಂತಿಮ ಶುಕ್ಲ ಪಕ್ಷ ಪ್ರಾರಂಭ, ನವರಾತ್ರಿ ಪ್ರಾರಂಭದವರೆಗೆ ಏನು 15 ದಿವಸದಲ್ಲಿ ಸ್ವರ್ಗದ ಬಾಗಿಲನ್ನು ಅಲ್ಲಿ ತೆಗೆದಿರ್ತಾರೆ. ನರಕಂ ಸ್ವರ್ಗಸ್ಯ, ನರಕದ ಬಾಗಿಲು ಸ್ವರ್ಗದ ಬಾಗಿಲು ತೆಗೆದಾಗ ಯಾರಿಗೆ ಅವರು ಊಟಗಳನ್ನು ಕೊಡತಕ್ಕದ್ದು ಅಂದಾಗ ಅವರವರ ಮನೆಗಳಿಗೆ ಅವರವರನ್ನ ಕರೆತಂದು ನೀವು ಇಷ್ಟು ಉಪಚಾರಗಳನ್ನ ಮಾಡಿದ್ದೀವಿ, ನಿಮ್ಮನ್ನ ಪ್ರವೇಶದಲ್ಲಿ ನೀವು ನಮಗೆ ಭೋಜನ ಮಾಡಿ ನಿಮ್ಮ ಸ್ವಕ್ಷೇತ್ರವನ್ನು ತಲುಪಿ ಅಂತ ಹೇಳಂಥದ್ದು. ಈ 15 ದಿವಸಗಳ ಕಾಲ ಮಾಡುವಂತಹ ಒಂದು ಹಬ್ಬ ಪಿತೃಪಕ್ಷ. ಈ 15 ದಿವಸಗಳನ್ನ ಮಾಡಿಬಿಡ್ತೀರಿ, ಕೈ ಬಿಟ್ಟಿರ್ತೀರಿ, ಮತ್ತೆ ಕೈ ಬಿಟ್ಬಿಡ್ತೀರಿ. ಇನ್ನು ಮತ್ತೆ ಮುಂದಿನ ವರ್ಷನೇ ಮಾಡಂಥದ್ದು. ಮುಂದಿನ ವರ್ಷಕ್ಕೆ 365 ದಿನ ಮತ್ತೆ. ಆದ್ರೆ ಪಿತೃದೇವತೆಗಳಿಗೆ ಕಾಲಮಾನದ ರೀತಿಯಲ್ಲಿ ಅದು 1 ದಿವಸ ಆಗಿರುತ್ತೆ. ನೀವು 10 ವರ್ಷಗಳ ಪಿತೃಪಕ್ಷ ಮಾಡಿದ್ರೆ ನೀವು 10 ದಿನಗಳು ಪಿತೃಪಕ್ಷ ಮಾಡಿದಷ್ಟೇ ಫಲ. ಅವ್ರಿಗೆ ಪ್ರತಿನಿತ್ಯ ಊಟಗಳನ್ನು ಕೊಡ್ತೀವಿ. ನಾವು ಬೆಳಿಗ್ಗೆ ಊಟ ಮಾಡ್ತೀವಿ, ಮತ್ತೆ ಸಂಜೆ ಮಧ್ಯಾಹ್ನ ಊಟ ಮಾಡ್ತೀವಿ, ಸಂಜೆ ಊಟ ಮಾಡ್ತೀವಿ, ಆದ್ರೆ ಪ್ರತಿನಿತ್ಯ ಊಟಗಳನ್ನು ಕೊಡ್ತೀವಿ. ಹಾಗಾಗಿ ಪಿತೃಪಕ್ಷದಲ್ಲಿ ನೀವು ಕೊಡುವಂತಹ ಊಟ ಮಡಿವಂತಿಕೆಯಲ್ಲಿರಬೇಕು, ರುಚಿಗಳನ್ನು ನೋಡಬಾರ್ದು. 2ನೇ ವಿಚಾರಗಳಿಗೆ ಬರ್ತೀವಿ. ಯಾರು ಈ ಕಾಲಮಾನದಲ್ಲಿ ಅಂದ್ರೆ ನಮ್ಮ ಒಂದು ದಕ್ಷಿಣ ದಿಗ್ಭಾಗದಲ್ಲಿ ಈ ಕಾಲಮಾನದಲ್ಲಿ ಯಾರು ಅಪಮೃತ್ಯು ದೋಷಗಳನ್ನು ಹೊಂದಿರ್ತಾರೆ,
ಯಾರು ಅಂದ್ರೆ ಯಾರೊಬ್ರು ಸೂಸೈಡ್ ಮಾಡ್ಕೊಂಡಿರ್ಬೋದು, ಅಥವಾ ಯಾರೊಬ್ರು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಅನಾಚಾರಕ್ಕೆ ಅವ್ರು ಗೊತ್ತಿಲ್ದೇನೆ ಅವ್ರು ಹೋಗುವಂತದ್ರಲ್ಲಿ ಯಾವುದೋ ಅನಾಚಾರಕ್ಕೆ ರೈಲ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿರ್ತಾರೆ, ಫ್ಲಾಶ್ ಅಲ್ಲಿ ತೀರೋಗಿರ್ತಾರೆ, ಈ ತರ ಒಂದಷ್ಟು ಕಾಲ್ಪನಿಕದಲ್ಲಿ ತೀರೋಗಿರ್ತಾರೆ. ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಕರ್ಮ ಅಂತ ಹೇಳ್ತೀವಿ. ಕರ್ಮ ಅಂದ್ರೆ ಅವರ ಕರ್ತವ್ಯ ಲೋಷಗಳಲ್ಲಿ ಯಾವುದೇ ಇದು ಸಹ ನೀವು ಅವ್ರಿಗೆ ಊಟ ಕೊಡ್ಲೇಬೇಕು. ಇದಕ್ಕೆ ಶ್ರಾದ್ದ ಧರ್ಮ ಮಾಡಬೇಕು. ತ್ರಿಪಿಂಡ ಶ್ರಾದ್ದಗಳು ಮತ್ತೆ ಭೂ ವೈಕುಂಠ ಅಂತ ಹೇಳ್ತೀವಿ ನಾವು ಹೇಳಂಥದ್ದು. ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡೋಂಥದ್ದು. ಈಗಿನ ಕಾಲಮಾನ ರೀತಿಗಳ ನೋಡೋದಾದ್ರೆ ಅವರಿಗೆ ನಾವು ಹೇಳ್ತೀವಿ ಮೋಕ್ಷ ನಾರಾಯಣ ಬಲಿ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ದೇನೆ ಅವರಿಗೆ ತೀರೋಗಿರಂಥವರಿಗೆ ಅವರಿಗೆ ಮೋಕ್ಷ ನಾರಾಯಣ ಬಲಿ ಮಾಡೋಂಥದ್ದು. ಈ ನಾರಾಯಣ ಬಲಿಗಳನ್ನ ಮಾಡೋದ್ರಿಂದ ಅವರ ವಂಶಾಭಿವೃದ್ಧಿಗಳಾಗತ್ತೆ, ಅವರಿಗೆ ಲಗ್ನಗಳಾಗಿಲ್ಲ ಅಂದ್ರೆ ಲಗ್ನಗಳಾಗತ್ತೆ, ಮತ್ತೆ ಅವರಿಗೆ ತುಂಬಾ ದಿನಗಳಿಂದ ಮಕ್ಕಳು ಆಗಿ ತೀರೋಗ್ತಿದ್ರೆ ಅವ್ರಿಗೆ ಶಾಶ್ವತವಾಗಿ ಒಂದಷ್ಟು ವಂಶಾಭಿವೃದ್ಧಿ ಪುತ್ರ ಸಂತಾನಗಳಾಗತ್ತೆ, ಜೊತೆಗೆ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬೀರ್ತಾರೆ ಆಗುತ್ತೆ, ಒಂದಷ್ಟು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣಗಳಿಲ್ಲ ಅವ್ರಿಗೂ ಸುಧಾ ನಿಮ್ಮ ಪಿತೃದೇವತೆಗಳ ಶಾಪ ಇದೆ, ನೀವು ಇದನ್ನು ಮಾಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾರಾಯಣ ಬಲಿ ಅಂದ್ರೆ ಅವರಿಗೆ ಮೋಕ್ಷ ಸಿಗ್ಲಿ. ಮೋಕ್ಷ ಅಂದ್ರೆ ಮತ್ತೆ ಮನುಷ್ಯನ ಜನ್ಮ ಬೇಡ. ನಮ್ಮ ಕುಂಡಲಿ ಆಧಾರಿತವಾಗಿ ದ್ವಾದಶ ಕುಂಡಲಿಗಳಲ್ಲಿ ಅವರ ಲಗ್ನಾತ್ ಹಿಂದೆ ಅಂದ್ರೆ 9, 10, 11, 12ರಲ್ಲಿ ಯಾವ ಗ್ರಹಗಳಿಲ್ಲ ಅಂದ್ರೆ ಅವ್ರಿಗೆ ಅದು ಮೋಕ್ಷ ಜನ್ಮ ಅಂತ, ಮತ್ತೆ ಮನುಷ್ಯನ ಜನ್ಮ ಇಲ್ಲ ಅಂತ. ಆದ್ರೂ ಸಹ ತೀರೋಗಿದ್ರೆ ಅವರಿಗೆ ಮತ್ತೆ ಇರುವಂತಹ ಆಯಸ್ಸಿನಲ್ಲಿ ಮತ್ತೆ ತೀರೋಗಿರೋದ್ರಿಂದ ಮತ್ತೆ ಅದನ್ನ ಪೂರ್ಣ ಮಾಡೋದಕ್ಕೆ ಮನುಷ್ಯ ಜನ್ಮ ಇರುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮಗಳಲ್ಲಿ ಅವರಿಗೆ ಒಂದು ಶ್ರಾದ್ದಗಳನ್ನ ಕೊಡಿ. ಗುರುಗಳೇ, ಈಗಿನ ವಿಚಾರದಲ್ಲಿ ಗಂಡು ಮಕ್ಕಳು ಇರ್ತಾರೆ, ಅವರಿಗೆ ಒಂದಷ್ಟು ಶ್ರಾದ್ದ ಧರ್ಮನ ಮಾಡ್ತಿರ್ತೀವಿ. ಹಿರಿ ಮಗ ಮಾಡಬೇಕು, ಕಿರಿ ಮಗ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಇರುತ್ತೆ. ಆದ್ರೆ ಗಂಡು ಮಕ್ಕಳೇ ಇಲ್ದೇವರು ಹೆಣ್ಣು ಮಕ್ಕಳಿದ್ರೆ ಏನ್ ಮಾಡಬೇಕು? ಹೆಣ್ಣು ಮಕ್ಕಳು ಶ್ರಾದ್ದ ಧರ್ಮ ಮಾಡ್ಬೋದಾ? ಯಾಕೆಂದ್ರೆ ಇದೆಲ್ಲ ಕಡೆ ಇರೋಂಥದ್ದು. ಹೆಣ್ಣು ಮಕ್ಳುಗಳು ಅವರಿಗೆ ಒಂದಷ್ಟು ಚಿತ ಅಂದ್ರೆ ಬೆಂಕಿಯನ್ನು ಇಡೋಗಿಲ್ಲ, ಅವರಿಗೆ ಕೂತ್ಕೊಂಡು ಶ್ರಾದ್ದ ಮಾಡೋಗಿಲ್ಲ. ನಮ್ಮಲ್ಲಿ ಏನಿದೆ ಅಂದ್ರೆ ಹೆಣ್ಣು ಮಕ್ಕಳು ಅವರಿಗೆ ಜ್ಯೇಷ್ಠ ಪುತ್ರಿ ಒಬ್ಬಳೆ ಮಗಳು ಇರ್ತಾಳೆ, ತಂದೆ ತಾಯಿ ಇರ್ತಾರೆ, ತೀರೋಗ್ತಾರೆ, ಇನ್ಯಾರ ಕೆಲ ಮಾಡುವಂಥದ್ದು. ಲಗ್ನ ಆಗಿದ್ರೆ ಅವರ ಒಂದಷ್ಟು ಮಗನಾಗಿರುವಂತಹ ಒಂದು ಆ ಮನೆಗೆ ಅಳಿಮೈನಾಗಿದ್ದಂಥವನು ಮಾಡತಕ್ಕದ್ದು. ಎರಡನೇದು ಮದುವೆನೇ ಆಗಿಲ್ಲ ಗುರುಗಳೇ, ಏನ್ ಮಾಡಬೇಕು? ಯಾಕೆಂದ್ರೆ ಇವರಿಗೆ ಯಜ್ಞೋಪವೀತವನ್ನು ಕೊಟ್ಟು ಗಾಯತ್ರಿಯನ್ನು ಒಂದಷ್ಟು ಸಮರ್ಪಣೆ ಮಾಡಿ ಇವರ ಕೈಲಿ ಶ್ರಾದ್ದಾಧಾರ ಮಾಡಿ ಅಕ್ಷತೆಗಳನ್ನು ಮಾತ್ರ ಇವರಿಗೆ ಸೇರ್ಪಡೆ, ಬಟ್ ಇನ್ನೇನು ಇರಲ್ಲ, ಅಕ್ಷತೆಗಳನ್ನ ಮಾತ್ರ ಕೊಟ್ಟಿರ್ತೀವಿ, ಇನ್ನು ಉಳಿದಿದ್ದೆಲ್ಲ ನಾವು ಬೇರೆಯವ್ರ ಕೈಲಿ ಮಾಡಿಸಿರ್ತೀವಿ. ಇವರಿಗೂ ಮಾಡುವಂತಹ ಹಕ್ಕಿದೆ, ಹೆಣ್ಣು ಮಕ್ಕಳಿಗೂ ಶ್ರಾದ್ದ ಧರ್ಮ ಮಾಡುವಂತಹ ಹಕ್ಕಿದೆ. ಯಾಕೆಂದ್ರೆ ಈ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳು ಎಲ್ಲಾ ಇದ್ರಲ್ಲೂ ಇದ್ದಾರೆ, ಸನಾತನ ಧರ್ಮದಲ್ಲೂ ಇದ್ದಾರೆ. ಯಾಕೆಂದ್ರೆ ಜನನಂ ಕಾರ್ಯಕರ್ತಸ್ಯ, ಪುರುಷನಿಂದ ಜನನ ಅಲ್ಲ, ಸ್ತ್ರೀಯಿಂದನೇ ಜನನ. ನಮ್ಮಲ್ಲಿ ಒಂದು ಕತೆ ಬರುತ್ತೆ. ಏನು ಕತೆ ಬರುತ್ತೆ ಅಂತ ಹೇಳೋದಾದ್ರೆ, ವಿಸ್ತಾರವಾಗಿ ತಿಳಿಸೋದಾದ್ರೆ, ಒಂದು ಧಾನ್ಯದಿಂದ, ಎಲ್ಲಿ ಭೂಮಿಯಲ್ಲಿ ಒಂದು ಧಾನ್ಯ ಬೆಳೆಯುತ್ತೋ ಆ ಧಾನ್ಯದಿಂದ ಒಂದು ವಂಶಾಭಿವೃದ್ಧಿ ಅಂತ. ನಾವು ಒಂದು ಲಗ್ನ ಮಾಡ್ಕೊಂಡು ಅವರ ಒಂದು ವಂಶಾಭಿವೃದ್ಧಿ ಆಯ್ತು ಅಲ್ಲ, ಒಂದು ಧಾನ್ಯದಿಂದ ಇಂಥ ಕುಟುಂಬದಲ್ಲಿ ಇಂಥ ಮಗು ಜನನ ಅಂತ ವಿಧಿ ಲಿಖಿತ ಆಗಿರುತ್ತೆ. ಎರಡನೇದು ಬಂದು ಆ ಮಗು 3 ತಿಂಗಳು ಗರ್ಭಾವಸ್ಥೆಯಲ್ಲಿ ಬೆಳೆದ ನಂತರದಲ್ಲಿ 9 ತಿಂಗಳ ತನಕ ಅದು ಭ್ರೂಣವಾಗಿ ಪಿಂಡವಾಗೇ ಇರುತ್ತೆ. ಅದಕ್ಕೆ ಪಿಂಡ ತರ್ಪಣಸ್ಯ ಅಂತ ಹೇಳೋಂಥದ್ದು. 9 ತಿಂಗಳಾದ ಮೇಲೆ ಆ ಮಗು ಭೂಮಿಗೆ ಜನನ ಆಗುತ್ತೆ. ಜನನ ಆದ ಮೇಲೆ 7 ವರ್ಷಗಳ ಕಾಲ ಲೌಕಿಕ ಪ್ರಪಂಚಗಳ ಜ್ಞಾನ ಇಲ್ಲದೇನೆ ಒಂದಷ್ಟು ಮುಗ್ಧತೆ ಆಗಿ ಬೆಳೆಯುವಂತಹ ಮಗುವಿನ 70 ವರ್ಷಗಳ ಕಾಲ ಪೂರ್ಣ ಆಯಸ್ಸನ್ನ ಅದು ಸಮರ್ಪಣೆ ಮಾಡಿದ್ರೆ ಪೂರ್ಣ ಆಯಸ್ಸು ಅಂತ. ಅಲ್ಲಿ ಪೂರ್ಣ ಆಯಸ್ಸಿನ ಮೊದಲೇ ಯಾರು ತೀರೋಗ್ತಾರೆ ಅವರಿಗೆ ಪಿಂಡ ಪ್ರದಾನ ಮಾಡಬೇಕು ಅಂತ. ಮೂರನೇ ವಿಚಾರ ತಿಳಿಸ್ಕೊಡ್ಬೇಕು ಅಂತಂದ್ರೆ, ನಾವು ಈ ಪಕ್ಷದ ಅಮಾವಾಸ್ಯೆಗಳಲ್ಲಿ, ಯಾಕೆ ಅಂದ್ರೆ ನಮ್ಮಲ್ಲಿ 9 ವಿಶೇಷವಾದದ್ದು ಪಕ್ಷಗಳಲ್ಲಿ ನಾವೀಗ ಬರ್ತೀವಿ, ನವರಾತ್ರಿಗಳು +1 ದಶಮಿಲಿ ಮಾಡ್ತೀವಿ ಅಮ್ಮನವರ ಆಚರಣೆಗಳನ್ನ. ಈ ಪಕ್ಷಗಳ ಅಮಾವಾಸ್ಯೆಗಳಲ್ಲಿ ನಾವೀಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಹಿರಿಯರೆತ್ರಿಗಳಿಗೆ ಎಲ್ಲರಿಗೂ ಊಟಗಳನ್ನ ಕೊಟ್ಟಾಯ್ತು, ಅವಸ್ಸಿಗೆ ಅದನ್ನ ಮುಗಿಸ್ತೀವಿ. ಮಹಾಲಯ ಪಕ್ಷನ ಬೆಳಗ್ಗೆಯಿಂದ ಶರನ್ನವರಾತ್ರಿ ಪ್ರಾರಂಭ. ಅಮ್ಮನವರ ಪಟ್ಟಕ್ಕೆ ಕೂತ್ರೆ ಯಾರಿಗೂ ಸುಹ ಭೂಮಿ ಮೇಲೆ ಓಡಾಡುವಂತಹ ನೈತಿಕತೆ ಇರೋದಿಲ್ಲ. ಹಾಗಾಗಿ ಸ್ವರ್ಗದ ಬಾಗಿಲು ಮುಚ್ಚುವಂತಹ ಸಂದರ್ಭಗಳಾಗಿರುತ್ತೆ. ನೀವು ಅವತ್ತಿನ ದಿವಸದಲ್ಲಿ ಕೊಡಬೇಕು. ಅವರವ ಸಂಪ್ರದಾಯ ಪ್ರಕಾರ ಆಯುಧ ಪೂಜೆಯಲ್ಲಿ ಕೊಡೋರಿರ್ತಾರೆ, ದೀಪಾವಳಿಲಿ ಕೊಡೋರಿರ್ತಾರೆ, ಅಲ್ಲಿನ ಮುಂದೆ ಯುಗಾದಿಲಿ ನಾವು ಎಡೆ ಇಡ್ತೀವಿ ಅಂತಾರೆ. ಅದಲ್ಲ, ನಮ್ಮ ಲೆಕ್ಕದಲ್ಲಿ ಎಡೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಅವ್ರಿಗೆ ಕೊಡುವಂತಹ ಭೋಜನ ಅಂತ. ಭೋಜನ ಅಂದ್ರೆ ಅರ್ಥಾತ್ ಏನ್ ಕೊಡಬೇಕು? ಈಗ ಒಂದು ಸಂಪ್ರದಾಯ ಹೋಗಿದ್ದೆ, ಅವರಿಗೆ ಈಗಿನ ಸಂಪ್ರದಾಯದಲ್ಲಿ ಒಂದಷ್ಟು ವಿಶೇಷಗಳನ್ನ ಮಾಡಾಕುವಂಥದ್ದು, ಅವರಿಗೆ ಬೇಕಾದನ್ನು ಕೊಡುವಂಥದ್ದು, ಅವ್ರಿಗೆ ಸೇದುವಂತಹ ಒಂದಷ್ಟು ಎಲ್ಲಾನು ಕೊಡ್ತಾರೆ. ಅದೆಲ್ಲ ಸೇವನೆಯಾಗಿರೋದಕ್ಕಿಂತ ಮೊದಲು ನಮ್ಮ ಶ್ರಾದ್ದ ಧರ್ಮ ಹೇಳುತ್ತೆ, ಗಸಗಸೆ ಪಾಯಸ, ಹೆಸರು ಬೇಳೆ ಅನ್ನ, ಉದ್ದಿನ ವಡೆ
ಇದನ್ನ ಅವರಿಗೆ ಎಡೆಯಾಗಿ ಕೊಡುವಂಥದ್ದು. ಇದನ್ನ ಯಾರು ಎಡೆಯಾಗಿ ಕೊಡಬೇಕು ಅಂತ ತಿಳಿಸೋದಾದ್ರೆ ನಮ್ಮ ಶ್ರಾದ್ದ ಧರ್ಮದಲ್ಲಿ ಅಲ್ಲಿಂದ ಮುಂದೆ ವಿಶೇಷ ಊಟಗಳನ್ನು ಕೊಡ್ತಾರೆ, ಅದ್ ಬಿಡಿ, ಊಟಗಳು ಕೊಡೋದಕ್ಕಲ್ಲ, ಅದನ್ನ ಅವರ ಒಂದು ಫೋಟೋ ಮುಂದೆ ಇಡುವಂಥದ್ದು. ಅವರ ಮನೆ ಈಶಾನ್ಯ ಭಾಗದ ಒಂದು ಚಾವಣಿ ಮೇಲೆ ಒಂದು ಹೊಸ ಮರದಲ್ಲಿ ಅದೊಂದು ಬಾಳೆದೆಲೆ, ಆ ಬಾಳೆದೆಲೆನ ಉತ್ತರ ದಿಕ್ಕಿಗೆ, ಆ ಬಾಳೆದೆಲೆಗೆ ಒಂದಿಷ್ಟು ದರ್ಬೆ ಮೇಲೆ ಒಂದಿಷ್ಟು ಅದೇ ಗಸಗಸೆ ಪಾಯಸ, ಒಂದಿಷ್ಟು ಉದ್ದಿನ ವಡೆ, ಒಂದಷ್ಟು ಅನ್ನವನ್ನು ತಗೊಂಡೋಗಿ ಮನೆ ಮೇಲೆ ಇಡತಕ್ಕದ್ದು. ಜೊತೆಗೆ ಒಂದಷ್ಟು ಅದೇ ಬಾಳೆದೆಲೆ ಒಂದು ಹೊಸ ಮರದ ತಗೊಂಡು ಹರಿಯೋ ನೀರಿಗೆ ಬಿಡತಕ್ಕದ್ದು. ಜೊತೆಗೆ ಅಲ್ಲಿಂದ ಆದ ಮೇಲೆ ಇನ್ನೂ ಒಂದು ಮರದಲ್ಲಿ ಸೇಮ್ ಅದನ್ನೇ ಹಾಕೋಬೇಕು, ಹಸುವಿಗೆ ಕೊಡತಕ್ಕದ್ದು. ಇದನ್ನ ಏನಕ್ಕೆ ಮಾಡಬೇಕು? ಇದನ್ನ ಮಾಡೋದ ಅರ್ಥ ಏನು ಅಂದ್ರೆ, ಫೋಟೋದಲ್ಲಿ ಮುಂದೆ ಇಟ್ರೆ ಅವ್ರ ಚಿತ್ರಪಟದಲ್ಲಿ ಈಗಿದ್ರು ನಿನಗೆ ಇದು ಧೂಪವನ್ನು ಕೊಡ್ತಾ ಇದ್ದೀವಿ ಅಂತ ಅರ್ಥ. ಎರಡನೇದು ಬಂದು ಅದಾದ ನಂತರದಲ್ಲಿ ಪಕ್ಷಿಗಳ ರೂಪದಲ್ಲಿ ಯಾರೇ ಇದ್ರು, ಈಗ ಒಂದು ದಿನಮಾನ ನೋಡ್ತಾ ಇದ್ದೀವಿ, ಕಾಗೆಗಳಿಗೆ ಕೊಡಬೇಕು, ವಿಶೇಷವಾಗಿ ಇಂಥವ್ರಿಗೆ ಕೊಡಬೇಕು. ನಾವ್ ಹೇಳ್ತೀವಿ ಅವ್ರಿಗೆ ಪಕ್ಷಿಗಳ ರೂಪದಲ್ಲಿ ನಿಮ್ಗೆ ಯಾವುದೇ ರೂಪಾಂತರಗಳಾಗಿದ್ರೆ ನಿಮಗೆ ಆಹಾರ ಸಿಗ್ಲಿ. ಎರಡನೇದು ಬಂದು ಹರಿಯೋ ನೀರಿಗೆ, ಯಾರೇ ನೀರುಗಳು ಬಿಟ್ರೆ ಜಲಚರಗಳಲ್ಲಿ ನೀನಿದ್ರೆ ನಿಮಗೆ ಅದು ತರ್ಪಣ, ಅಂದ್ರೆ ನಿಮಗೆ ಅದು ಸೇವನೆ ಆಗ್ಲಿ. ನಂತರದಲ್ಲಿ ಅದನ್ನ ಹೊರತುಪಡಿಸಿ ಹಸುವಿಗೆ ಕೊಡತಕ್ಕದ್ದು. ಹಸುವಿಗೆ ಕೊಟ್ರೆ 20 ಕೋಟಿ ಜೀವರಾಶಿಗಳು ಹಸುವಿನಲ್ಲಿ ಇರ್ತಾರೆ, ದೇವತೆಗಳಿರ್ತಾರೆ, ನಿನಗೆ ಮೋಕ್ಷ ಸಿಗ್ಲಿ ಅಂತೇಳಿ ಹಸುವಿಗೆ ಕೊಡತಕ್ಕದ್ದು. ಜೊತೆಗೆ ಶ್ವಾನಕ್ಕೂ ಅಂದ್ರೆ ನಾಯಿಗೂ ವಿಶೇಷವಾಗಿ ಕೊಡ್ತೀವಿ. ಯಾಕೆಂದ್ರೆ ಕಾಲಿಂದ ಸಮೇತ ಕೈಲಾಸಕ್ಕೆ ಹೋದಂಥವ್ರು ಯಾರು ಅಂದ್ರೆ ನಾರಾಯಣ ಸ್ವಾಮಿ ಒಬ್ರೆ. ಹಾಗಾಗಿ ವಿಷ್ಣುವಿನ ಒಂದು ಪ್ರತಿರೂಪ ಅಂತ ಹೇಳುವಂಥದ್ದು, ಅವರಿಗೆ ಕೊಡತಕ್ಕದ್ದು. ಇದಿಷ್ಟನ್ನು ಮಾಡದ ನಂತರದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಡೆ ಇಟ್ಟಂತಹ ಊಟವನ್ನ ಯಾರು ಮಾಡಬೇಕು? ಹಾಗೊಂದು ಪ್ರಶ್ನೆ ಹೇಳೋದಾದ್ರೆ ಅದು ನಿಮಗೆ ಸಮರ್ಪಣೆ ಪಟ್ಟದ್ದು. ಯಾಕೆ ಅಂತಂದ್ರೆ ಅವ್ರದ್ದು ಅದು ಮಡಿ ಇದು ಮಡಿ ಅನ್ನೋದಕ್ಕಿಂತ ನೀವು ಮಾಡಿದ್ದಂತಹದನ್ನ ಅವ್ರಿಗೆ ನಿಮಗೆ ಸಮರ್ಪಣೆ ಪಟ್ಟದ್ದಾಗಿರುತ್ತೆ. ಮೂರನೇ ವಿಚಾರವಾಗಿ ಬರ್ತೀವಿ, ಮತ್ತೆ ಅದನ್ನೇ ಮುಂದೆ ತಗೊಳ್ಳೋದಾದ್ರೆ ಪಕ್ಷಗಳ ಆಧಾರಿತವಾಗಿ ಮಾಡೋದಾದ್ರೆ ನಾವು ತಿಳಿಸೋದಾದ್ರೆ ಒಂದು ಪಕ್ಷದ ಆರಾಧ್ಯದಲ್ಲಿ ದರ್ಬೆ ಎಳ್ಳಿಂದ ಬ್ರಾಹ್ಮಣರು ಎಲ್ಲಿರ್ತಾರೆ ನದಿ ತೀರದಲ್ಲಿ ಪಿಂಡ ಪ್ರದಾನ ಮಾಡಿ ಅವರಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಮುಂದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಶುಭ ಅಂತ. ಅದಕ್ಕೆ ಪಿತೃಶಾಪಗಳಿದ್ರೆ ನೀವೆಲ್ಲೇ ಹೋಗಿ ಕೇಳಿರ್ತೀರ. ಪಿತೃಶಾಪಗಳು ಏನ್ ಬರುತ್ತೆ ಅಂತಂದಾಗ ವಂಶಾಭಿವೃದ್ಧಿನೇ ಆಗೋದಿಲ್ಲ, ನಿಮ್ ಪಿತೃಶಾಪ ಇದೆ ಅಂತ. ಈ ಒಂದು ಗೃಹ ಪ್ರವೇಶ ಮಾಡ್ತಿದ್ದೀರಿ ಅಂತಂದ್ರೆ ಮೊದಲು ಪ್ರವೇಶಾರ್ಥಾರ್ಥ ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ಕುಲದೇವತೆಗಳು, ನಿಮ್ಮ ಪಿತೃದೇವತೆಗಳಿಗೆ ಮೊದಲನೇ ಪ್ರಾಧಾನ್ಯತೆ. ನಂತರದಲ್ಲಿ ಇನ್ನು ಉಳಿದವರಿಗೆಲ್ಲ ನಿಮಗೂ ನಿಮ್ಮ ಸ್ಥಾನ ನೀವು ಗುರುತಿಸ್ಕೋಬೇಕು ಅಂದ್ರೆ ನಿಮ್ಮ ಪಿತೃದೇವತೆಗಳಿಂದ. ಹಾಗಾಗಿ ಹಿರಿಯರೆತ್ರಿಗಳಿಗೆ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ತಪ್ಪದೇನೆ ನಿಮ್ಮ ಪಿತೃದೇವತೆಗಳಿಗೆ ಅನ್ನ ಆಹಾರಾದಿ ಕೊಡೋದ್ರಿಂದ ನಿಮ್ಮ ಕುಟುಂಬ ಪುತ್ರ ಪೌತ್ರ ಅಭಿವೃದ್ಧಿರಸ್ತು ಅಂತ ಹೇಳುವಂಥದ್ದು. ಯಾಕೆ ಅದನ್ನ ಹೇಳ್ಬೇಕು ಅಂತಂದ್ರೆ ಪಕ್ಷದಲ್ಲಿ 15 ದಿನಗಳ ಕಾಲ ಅದಕ್ಕೋಸ್ಕರನೇ ಅವಕಾಶ ಕೊಟ್ಟಿರ್ತಾರೆ. ಯಾಕಂದ್ರೆ ಮಾತು ಹೇಳ್ತೀವಿ ನಾವು, ಕರ್ಣ ಭೂಲೋಕದಲ್ಲಿಂದ ಅವನು ಗತಿಸಿದ ನಂತರದಲ್ಲಿ ಕುರುಕ್ಷೇತ್ರದಲ್ಲಿ ಕರ್ಣ ತೀರೋಗ ನಂತರದಲ್ಲಿ ಹೋಗ್ತಿರ್ತಾನೆ. ಅವನು ಸ್ವರ್ಗಲೋಕಕ್ಕೆ ಹೋಗ್ಬೇಕು, ನರಕಲೋಕಕ್ಕೆ ಹೋಗ್ಬೇಕು, ಅವನು ಪೂರ್ವಾಜಿತ ಹೋಗ್ತಿದ್ರೆ ಕರ್ಣನಿಗೆ ಅಲ್ಲಿ ಹೋಗೋ ತನಕ ಅವನು ಊಟಗಳೇ ಸಿಗಲ್ಲ. ಅವನಿಗೆ ಬರೀ ಚಿನ್ನ ಮುತ್ತು ರತ್ನಗಳೇ ಕೊಡ್ತಿರ್ತಾರೆ ಯಮಧರ್ಮರಾಜ, ಯಮದೂತ ಕಿಂಕರರು ಅದನ್ನೇ ಕೊಡ್ತಿರ್ತಾರೆ. ಅವಾಗ ಕರ್ಣನಿಗೊಂದು ಯೋಚನೆ ಬರುತ್ತೆ, ಹೊಟ್ಟೆ ಹಶು ಆಗ್ತಾ ಇದೆ, ನಾನೇನ್ ತಿನ್ಬೇಕು, ನಾನೇನ್ ಊಟ ಮಾಡ್ಬೇಕು, ಇದನ್ನ ತಿನ್ನಕ್ಕಾಗುತ್ತಾ ಅಂತ ಕೇಳಿದಾಗ ಅರ್ಜುನನಿಗೆ ಅದು ಜ್ಞಾಪನ ಆಗುತ್ತೆ. ಕರ್ಣ ಏನ್ ಮಾಡಿದನು ಏನೋ ಗೊತ್ತಿಲ್ಲ. ಯಾಕಂದ್ರೆ ಅರ್ಜುನನ ಒಬ್ಬ ಜ್ಯೇಷ್ಠ ಭ್ರಾತೃ ಅಂತ ಹೇಳುವಂಥದ್ದು. ಯಾಕಂದ್ರೆ ಕುರುವಂಶದಲ್ಲಿ ಅವನೊಬ್ಬ ಆಗಿರ್ತಾನೆ. ಹಾಗಿದ್ದಾಗ ಅಲ್ಲಿ ಹೋದಾಗ ಯಮಧರ್ಮನನ್ನ ಕೇಳ್ತಾನೆ, ಒಂದು 15 ದಿನಗಳ ಕಾಲಾವಕಾಶ ಕರ್ಣನಿಗೆ ಕೊಡು, ಅವನು ಭೂಲೋಕದಲ್ಲಿ ಯಥೇಚ್ಛವಾಗಿ ಅನ್ನದಾನವನ್ನು ಮಾಡ್ಲಿ, ಅದಾದ ನಂತರದಲ್ಲಿ ಮತ್ತೆ ನಿಮ್ಮನ್ನು ಕಲಿಸಿಕೊಡ್ತೇನೆ. ಯಾಕೆಂದ್ರೆ ಕರ್ಣ ಇದ್ದ ದಿನದಲ್ಲಿ ಪೂರ್ಣ ಪ್ರಮಾಣವಾಗಿ ಅವನು ಎಲ್ಲ ದಾನವನ್ನು ಮಾಡಿರ್ತಾನೆ. ಅದಕ್ಕೆ ಅವನಿಗೆ ದಾನ ಶೂರ ಕರ್ಣ ಅಂತ ಹೆಸರಿರುತ್ತೆ, ಅನ್ನದಾನವನ್ನು ಮಾಡಿರಲ್ಲ. ಅನ್ನದಾನವನ್ನು 15 ದಿನಗಳ ಕಾಲ ಮಾಡುವಂತಹ ಒಂದಷ್ಟು ಅವಕಾಶಗಳೇ ಪಿತೃಪಕ್ಷ. ಎರಡನೇದು ಬಂದು ಮತ್ತೆ ತಿಳಿಸ್ಕೊಡ್ತೀವಿ, ಈಗ ಗಂಗೆಯನ್ನು ಭೂಮಿಗೆ ತಂದಂತಹ ಭಗೀರಥರು ಅವರು 15 ದಿನಗಳ ಕಾಲ ಅವರು ಪಿತೃಪಕ್ಷದಲ್ಲಿ ಅವರು ಮೋಕ್ಷ ಸಿಗ್ಲಿ ಅಂತೇಳಿ. ಯಾಕೆ ನಮ್ಮ ಇಲ್ಲೆಲ್ಲ ನಮ್ಮ ಕ್ಷೇತ್ರ ಯಾವುದು ಅಂದ್ರೆ ಕಾಶಿ ಅಂತ ಹೇಳ್ತೀವಿ. ಕಾಶಿಗೆ ಓದಿ ಯಾರೇ ಸಾವನ್ನಪ್ಪಿದ್ರು ಕಾಶಿ ನದಿ ಗಂಗಾ ನದಿ ದಡದಲ್ಲಿ ತುಂಬಾ ವಿಶೇಷವಾದದ್ದು ಮೋಕ್ಷ ಸಿಗ್ಬಿಡುತ್ತೆ ಅಂತ ಹೇಳ್ತೀವಿ. ಕಾಶಿಗೆ ಹೋಗಿ ನೀವು ಅಲ್ಲಿರುವಂತ ವಿಶ್ವನಾಥನಿಗೆ ನೀವೇನೇ ಅನ್ನ ಪ್ರದಾನ ಮಾಡಿ ನಿಮ್ಮ ಪಿತೃದೇವತೆಗಳಿಗೆ ಫಸ್ಟ್ ಅನ್ನ ಪ್ರದಾನವನ್ನು ಮಾಡಂಥದ್ದು, ಪಿಂಡ ಪ್ರದಾನ ಮಾಡತಕ್ಕದ್ದು ಇದು ವಿಶೇಷವಾಗಿ ಮಾಡಬೇಕು. ನಿಮ್ಮ ಮಡಿವಂತಿಕೆಯಲ್ಲಿ ಮಾಡಬೇಕು, ನಿಮ್ಮ ವಂಶಾಭಿವೃದ್ಧಿಗಳಿಗೆ ಮಾಡಬೇಕು, ನಿಮ್ಮ ಮಕ್ಕಳುಗಳಿಗೆ ತಿಳಿಸಿಕೊಡಬೇಕು. ಇಲ್ಲವಾದಲ್ಲಿ ಪಿತೃಶಾಪಕ್ಕೆ ಎಲ್ಲ ಗುರಿಯಾಗಿರ್ತೀರಿ. ಯಾಕೆಂದ್ರೆ ಅವರು ನಿಮ್ಗೋಸ್ಕರ
ಮಾಡಿರ್ತಿರ್ತಾರ್ರಿ, ನಿಮ್ಗೋಸ್ಕರ ಎಲ್ಲ ಕೊಟ್ಟಿರ್ತಾರೆ. ಈಗ ನೀವು ನಿಮ್ಮ ಮಕ್ಕಳಿಗೆ ಅಂತ ಮಾಡಿರ್ತೀರಿ, ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಏನ್ ಬೇಕು? ಅವರ ಆಶೀರ್ವಾದ ಬೇಕು. ಹಾಗಾಗಿ ಯಾರು ಅಪಮೃತ್ಯುಗಳನ್ನ ಮಾಡ್ಕೊಂಡಿರ್ತೀರಿ ಅವ್ರಿಗೆ ಮೋಕ್ಷ ನಾರಾಯಣ ಬಲಿ. ಯಾರು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ತೀರೋಗತ್ತದು, ಅವ್ರು ಬದುಕಿರ್ಬೇಕು ಅಂತ ಮಾಡಿರ್ತಾರೋ ಅವರಿಗೆ ತ್ರಿಪಿಂಡ ಶ್ರಾದ್ದ. ಅದ ಮುಗಿದ ನಂತರದಲ್ಲಿ ಯಾರು ಮುಂದೆ ನೀವು ಮಾಡ್ಕೊಂಡು ಹೋಗ್ತೀರಿ, ಅವ್ರು ಪ್ರತಿ ವರ್ಷದಲ್ಲಿ ಒಂದು ಅರ್ಘ್ಯ, ಒಂದಿಷ್ಟು ಅನ್ನ ಎಳ್ಳು ದರ್ಬೆಯಿಂದ ಒಂದಿಷ್ಟು ಅರ್ಘ್ಯ. ಈ ಅರ್ಘ್ಯನ್ನು ಕೊಡೋದ್ರಿಂದ ಅಮೃತಂ ಸರ್ಪಸ್ಯ ಅಂತ ಹೇಳ್ತೀವಿ. ಅಮೃತ ಒಂದು ಪಡೆದಿರುವಂತಹ ಒಂದು ದರ್ಬೆ, ಅಮೃತವನ್ನು ಪಡೆದಿರುತ್ತೆ ದರ್ಬೆ. ಅದರಿಂದ ಅವ್ರಿಗೆ ತರ್ಪಣ ಕೊಟ್ಟು ಅವ್ರಿಗೆ ಚಿರಾಯುಮಾನವಾಗಿ ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ. ಹಾಗಾಗಿ ಪಿತೃದೇವತೆಗಳಿಗೆ ಪ್ರಥಮವಾಗಿ ಈ ಪಕ್ಷದ ಅಮಾವಾಸ್ಯೆ, ಯಾಕೆಂದ್ರೆ ಈಗ ಗ್ರಹಣನೂ ಇದೆ. ವಿಶೇಷವಾಗಿ ಗ್ರಹಣ, ನಮ್ಮ ಪಾರ್ಶ್ವಗ್ರಹಣ ಅಂತ ಹೇಳ್ತೀವಿ. ಈ ವರ್ಷದ 2024 ಗ್ರಹಣದ ಒಂದು ಅಂತಿಮ ಭಾಗದಲ್ಲಿ ನಾವು ಪಿತೃಪಕ್ಷವನ್ನು ಮಾಡ್ತಾ ಇರೋಂಥದ್ದು, ಯೋಗ ಬಲ ಅಂತಾನು ಹೇಳುವಂಥದ್ದು. ಗ್ರಹಣ ಕಾಲದಲ್ಲಿ ತಿಲತರ್ಪಣ ಅಂದ್ರೆ ಸೂರ್ಯ ಜಗತಂ ಪಿತರಮಂದೇಹಿಂ ಪಾರ್ವತಿ ಪರಮೇಶ್ವರ ಹೇಗೋ ಹಾಗೆ ಸೂರ್ಯ ಚಂದ್ರರು ಜಗತ್ತಿಗೆ ಅತೀ ಹತ್ತಿರದಲ್ಲಿ ನೋಡುವಂತಹ ನಮ್ಮ ಒಂದು ಗ್ರಹಗಳಾಗಿರ್ತಾರೆ. ಹಾಗಾಗಿ ಅವರ ಒಂದಷ್ಟು ಛಾಯೆ ಇವತ್ತಿನ ದಿವಸದಲ್ಲಿ ಇರೋದ್ರಿಂದ ಗ್ರಹಣ ಕಾಲದಲ್ಲೂ ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಒಳಿತು. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಸಹ ಈಗ ಏನಿದೆ ಈ ಪಿತೃತರ್ಪಣಗಳನ್ನು ಮಾಡಿ ಅನ್ನ ಆಹಾರದಿಗಳನ್ನು ಪ್ರತಿ ವರ್ಷಗಳನ್ನು ಕೊಡಿ. ಜೊತೆಗೆ ಇನ್ನೂ ಒಂದು ಸಂಪ್ರದಾಯ, ಈ 15 ದಿನದಲ್ಲಿ ಯಾಕೆ ಮಾಡಬೇಕು, ಬೇರೆ ದಿನಗಳಲ್ಲಿ ಮಾಡಬಾರ್ದಾ? ಯಾರಿಗೆ ಅವ್ರು ತೀರೋಗಿದ್ದಂತಹ ದಿನಾಂಕಗಳು, ನಕ್ಷತ್ರಗಳು, ಸಮಯಗಳು ಗೊತ್ತಿರಲ್ಲ, ಅವರಿಗೆ ಒಟ್ಟು ಕೂಟ ನಿಮ್ಮಲ್ಲಿ ಹಿರಿಯರೆತ್ತು. ನಿಮಗೆ ಎಷ್ಟು ಜನ ಗೊತ್ತು? ನಮ್ಮ ತಂದೆಯ ತಂದೆ, ಅವರ ತಂದೆ, ಒಂದು 4 ತಲೆಮಾರು ಗೊತ್ತಿರುತ್ತೆ. ಇನ್ನು ಮುಂದೆ ಗೊತ್ತಿರಲ್ಲ ನಮ್ಮ ವಂಶ ಎಲ್ಲಿದೆ ಅಂತೇಳಿ. ಪ್ರತಿಯೊಬ್ಬರಿಗೂ ಸಹ ನೀವು ಕೊಡಬೇಕು ಊಟ ಅನ್ನೋದಾದ್ರೆ ಇದು ಪಕ್ಷ. ನಿಮ್ಗೆ ಪರ್ಟಿಕ್ಯುಲರ್ಗೆ ಇಂಥ ದಿನದಲ್ಲಿ ಇಂಥವ್ರು ತೀರೋಗಿದ್ದಾರೆ ಅಂತ ನಿಮ್ಗೆ ಏನಾರು ಅನ್ನಿಸಿದ್ರೆ, ಅವ್ರಿಗೆ ಗೊತ್ತಿದ್ರೆ, ನಿಮ್ಗೆ ಅವ್ರು ತೀರೋಗಿದ್ದಂತಹ ಗತಿಸಿದ ದಿನಾಂಕಗಳು ಗೊತ್ತಿದ್ರೆ ನಿಮ್ಗೆ 100% ನೀವು ಅವತ್ತಿನ ದಿವಸದಲ್ಲೇ ಮಾಡತಕ್ಕದ್ದು. ಅವಾಗ ಒಂದು ಕ್ವಶನ್ಸ್ ತಲೆಗೆ ಹಾಕೊಂತೀರಿ, ಅವತ್ ಮಾಡಿದ್ರೆ ಪಕ್ಷದಲ್ಲಿ ಅವ್ರ ಹೆಸರು ಹೇಳಬಾರ್ದಾ? ಖಂಡಿತ ಇಲ್ಲ. ಒಬ್ಬರಿಗೆ 1 ಸಲ ಊಟ ಅಷ್ಟೇ, ಮತ್ತೇನು ಪಕ್ಷದಲ್ಲಿ ಅವ್ರ ಹೆಸರನ್ನ ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ 1 ಸಲ ಊಟ ಕೊಟ್ರೆ ಅವ್ರಿಗಾಗತ್ತೆ. ಈ 15 ದಿನ ಸ್ವರ್ಗರ ಬಾಗಿಲು ತೆಗ್ದಿರುತ್ತೆ, ಅವತ್ಯಾವ್ ತೆಗ್ದಿರಲ್ಲ ಅಂದ್ರೆ ನೀವು ಪ್ರಥಮವಾಗಿ ನೀವು ತೀರೋಗಿದ್ದಂತಹ ಒಂದು ದಿವಸದಲ್ಲಿ ಅಂದ್ರೆ 11 ದಿವಸದಲ್ಲಿ ನೀವೇನ್ ಮಾಡ್ತಿರೋ ಅದನ್ನ ಜೀವನ ಪರ್ಯಂತ ಮಾಡಿ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡಿ. ಎರಡನೇ ಮತ್ತೆ ತಿಳಿಸ್ಕೊಡೋದಾದ್ರೆ ನೀವು ಹೇಳ್ತೀರಿ, ಒಂದು ಗೋರಿಗಳನ್ನ ಅಂದ್ರೆ ತೀರೋಗಿದ್ದಂಥವ್ರಿಗೆ ಒಂದು ಗೋರಿಗಳನ್ನ ಮಾಡಿರ್ತೀರಿ, ಒಂದಷ್ಟು ಗ್ರಾನೈಟ್ಗಳಲ್ಲಿ ಮಾಡೋಂಥದ್ದು ಅದ್ಭುತವಾಗಿ ಮಾಡಿರ್ತೀರಿ. ಅವರಿಗೆ ಎಷ್ಟು ಅದ್ಭುತವಾಗಿ ಮಾಡಿರ್ತೀರಿ, ಅವ್ರಿಗೆ ಏನ್ ಮಾಡಬೇಕು? ನೀವು ಪ್ರತಿನಿತ್ಯ ಹೋಗಿ ಅವ್ರಿಗೆ ಹೂವಿಟ್ಟು ಪೂಜೆ ಮಾಡಿ ಅಂತ ಅಲ್ಲಿ ಯಾರು ಕೇಳಲ್ಲ. ನಮಗೆ ಒಂದು ಜಾಗ ಇದೆ, ನನ್ನ ತಂದೆ ಸಂಪಾದನೆ ಮಾಡಿದ ಜಾಗ, ನನ್ನ ತಾತ ಸಂಪಾದನೆ ಮಾಡಿದ ಜಾಗ, ನಾನು ಸಂಪಾದನೆ ಮಾಡಿದ ಜಾಗ, ಇಲ್ಲಿ ಅವರನ್ನು ಗತಿಸಿ ಅಂದ್ರೆ ಅವರಿಗೆ ಒಂದು ಸಂಸ್ಕಾರ ಮಾಡಿದ್ದೇವೆ. ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಹೋಗಿ ಅನ್ನ ಆಹಾರದೇನು ಕೊಡಿ, ಶುಚಿತ್ವದಲ್ಲಿ ಇಡಿ. ಅದು ನಿಮ್ಮ ಪ್ರೀತಿ. ಪ್ರತಿ ವರ್ಷದಲ್ಲಿ ಅನ್ನ ಹಾಕೋದು ಸನಾತನ ಧರ್ಮ ಅಂದ್ರೆ ಪಿತೃಪಕ್ಷದ ಒಂದಷ್ಟು ವಿಶೇಷ ಮಾಹಿತಿ. ಎರಡನೇದು, ಅದನ್ನ ಮಾರ್ಬಿಟ್ಟಿರ್ತಾರೆ ಕೆಲವೊಬ್ರು. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಿಮಗೆ ಒಂದಷ್ಟು ಯಾವುದೋ ಒಂದು ಬಿಲ್ಡರ್ಸ್ಗಳು ಬಂತು, ಯಾವುದೋ ಅಪಾರ್ಟ್ಮೆಂಟ್ಗಳು ಬಂತು, ಯಾವುದೋ ರೋಡ್ ಬಂತು, ಯಾವುದೋ ವಿಶೇಷವಾಗಿ ಜಾಗಗಳು ಬಂತು, ದುಪ್ಪಟ್ಟು ಬೆಲೆ ಕೊಟ್ರು, ಆ ಜಾಗ ಕೊಟ್ಬಿಡ್ತೀವಿ ನಾವು. ನಮ್ಮ ತಂದೆ ಜಾಗ, ನಮ್ಮ ತಂದೆ ಸಂಸ್ಕಾರ ಮಾಡಿದ ಜಾಗ ಕೊಟ್ಬಿಟ್ಟು ಬೇರೆ ಕಡೆ. ಖಂಡಿತ ಮಾಡಬೇಡಿ ಅದನ್ನ. ನಿಮ್ಮದೇನಿದೆ ಅಷ್ಟಾಗ್ಲ ಬಿಟ್ಟು ಬೇರೆದೆಲ್ಲ ಮಾರ್ಕೊಳ್ರಿ, ನಿಮ್ಮ ತಂದೆ ತಾಯಿಗಳನ್ನೇ ಮಾರ್ದಾಗೆ. ಇಲ್ಲ ಅಂದ್ರೆ ಅದನ್ನ ಮಾಡಕ್ಕೆ ಹೋಗ್ಬೇಡಿ. ಮೂರನೇ ವಿಚಾರವಾಗಿ ತಿಳಿಸ್ಕೊಡ್ತೀವಿ. ಈಗ ಸ್ಮಶಾನಗಳಿದೆ, ತುಂಬಾ ಸ್ಮಶಾನಗಳಿದೆ, ಒಂದೇ ಜಾಗದಲ್ಲಿ 10 ಜನಗಳನ್ನ ಮಾಡಿರ್ತಾರೆ. ಹಾಗಾಗಿ ನಿಮ್ಮ ಒಂದು ಏನಿದೆ ಅದು ನಿಮ್ಮ ಸ್ಥಳಗಳಲ್ಲಿ ಮಾಡಿಕೊಂಡು ಅವ್ರಿಗೆ ವಿಶೇಷವಾಗಿ ಬೆಲೆ ಕೊಡಿ. ಯಾಕೆಂದ್ರೆ ಈ ದಿನಮಾನಗಳನ್ನ ನೋಡಿದೀವಿ, ಕೋವಿಡ್ ಅಲ್ಲಿ ಒಬ್ಬರ ಜಾಗದಲ್ಲಿ 100 ಜನ ಆಗಿರ್ಬೋದು, 100 ಜನ ಜಾಗದಲ್ಲಿ ನಾವು ಒಬ್ಬರಾಗಿರ್ತೀವಿ. ಯಾಕಂದ್ರೆ ಜನನಂ ಪುನರತಿ ಮರಣಂ, ಮತ್ತೆ ಮನುಷ್ಯ ಹುಡ್ತಾನೆ ಇರಬೇಕು, ತೀರ್ತಾನೆ ಇರಬೇಕು. ಹಾಗಾಗಿ ನಿಮ್ಮ ಆಯಸ್ಸಿನ ಕರ್ತ ನನ್ನ ಗತಿಸಿದ ಮೇಲೆ ನನಗೆ ಒಂದಷ್ಟು ಊಟಗಳು ಬೇಕು ಅಂದ್ರೆ ನೀನು ಪಿತೃತರ್ಪಣವನ್ನು ಮಾಡಬೇಕು. ಹಾಗಾಗಿ ವಿಶೇಷವಾಗಿ ನಿಮ್ಮ ತರ್ಪಣವನ್ನು ಕೊಡಿ, ನಿಮ್ಮ ಪಿತೃದೇವತೆಗಳಿಗೆ ಅನ್ನಾಹಾರದಿಗಳು ಕೊಡಿ, ಬಂಧು ಮಿತ್ರರನ್ನು ಕರೆಸಿ ಅವರನ್ನು ಸ್ಮರಣೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯದೆ ಇವತ್ತಿನ ವಿಶೇಷವಾಗಿರುತ್ತೆ. ಎಚ್ಚರಿಕೆಯಾಗಿ ಪ್ರತಿಯೊಬ್ಬರು ತಪ್ಪದೇನೆ ಮಾಡೋದು ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.